ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಾರ್ಥನಾ, ಪ್ರಾರ್ಥನಾ, ಪೊಲೀಸ್, 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 ಪೊಲೀಸ್. ಸರು, ಲಕ್ಷ್ಮಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಇದು ನಮ್ಮನೆ, ನಾವ್ ಎಲ್ ಬೇಕಾದ್ರೂ ಇರ್ತೀವಿ. ಹೌದು, ನೀನೇನಿಲ್ಲಿ? ಏನು ನನ್ನ ಹತ್ರ ಮಧ್ಯರಾತ್ರಿಲಿ ಜಗಳ ಮಾಡಕ್ ಬಂದಿದ್ದೀರಾ? ದೇವ್ರಾಣೆ ಇಲ್ಲ, ನಿನ್ನ ಮುಗಿಸ್ಬೇಕು ಅಂತ ಬಂದೆ. ಲಕ್ಷ್ಮಿ ಅಕ್ಕ ತಡೆದ್ರು. ಸರು, ಮರ್ಯಾದೆ ಇರ್ಲಿ. ನಿನಗೆ ಯಾವ ಮರ್ಯಾದೆ? ಮೂರು ಬಿಟ್ಟೋರು ಊರಿಗೆ ದೊಡ್ಡೋರು ಅಂತ ಹೇಳ್ತಾರೆ. ನೀನು ಊರಿಗೆ ದೊಡ್ಡೋಳು ಅಂತ ಅನ್ಸ್ಕೋಬೇಕು ಅಂತ ಮೂರನ್ನು ಬಿಡ್ತಿದ್ಯಲ್ಲ. ಲಕ್ಷ್ಮಿ, ಈಗೇನಾಗ್ಬೇಕು ಅಂತ ಕರೆಕ್ಟಾಗಿ ಹೇಳು. ನನಗೆ ನಿದ್ದೆ ಬರ್ತಿದೆ. ಲೀಲಾ ಅತ್ತೆಯಲ್ಲಿ ನನಗೇನ್ ಗೊತ್ತು? ಮಿಡ್ ನೈಟ್ ಅಲ್ಲಿ ತಮಾಷೆ ಮಾಡೋಷ್ಟು ಕೂಲ್ ಮೈಂಡ್ ಅಲ್ಲಿ ನಾವು ಬಂದಿಲ್ಲ. ಪ್ರಾರ್ಥನಾ, ಲೀಲಾ ಅತ್ತೆನ ಎಲ್ ಬಚ್ಚಿಟ್ಟಿದ್ಯಾ ಹೇಳೋ. ನನಗ್ ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಸುಮ್ಮನೆ ನನ್ನನ್ನ ಮಲ್ಕೊಳಕ್ ಬಿಡಿ. ಸರಿ, ಹಾಗಿದ್ರೆ ನಾನು ಹೇಳಲ್ಲ ಅಂತ ಫೈನಲ್ ಆಗಿ ಹೇಳ್ಬಿಡು, ಬಿಟ್ಬಿಡ್ತೀವಿ. ಗೊತ್ತಿದ್ರೆ ತಾನೇ ಹೇಳಕ್ಕೆ. ಸರಿ, ಇವತ್ ನೀನ್ ಮಲ್ಕೋ. ನಾಳೆಯಿಂದ ಅದ್ ಹೇಗ್ ನೆಮ್ಮದಿಯಾಗಿರ್ತಿ ಅಂತ ನಾವು ನೋಡ್ತೀವಿ. ನಿಮ್ ಕೈಯಲ್ಲಿ ಅದೇನ್ ಮಾಡಕ್ಕಾಗುತ್ತೋ ಮಾಡ್ಕೊಳ್ಳಿ. ನೀವು ನೆಲದಲ್ಲಿ ಬಂದ್ರೆ ನಾನು ಸುರಂಗದಲ್ಲಿ ಬರ್ತೀನಿ. ನೀವು ಸುರಂಗದಲ್ಲಿ ಬಂದ್ರೆ ನಾನು ಅದ್ರಡಿ ತೂರ್ಕೊಂಡು ಬರ್ತೀನಿ. ಈಗ ನನಗೆ ತುಂಬಾ ನಿದ್ದೆ ಬರ್ತಾ ಇದೆ, ನನ್ನನ್ನು ಮಲ್ಕೊಳಕ್ ಬಿಡಿ. ಮುಂದೆ ಆಗೋದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಬನ್ನಿ ಅಕ್ಕ. ಏನ್ ಪ್ಲಾನ್ ಮಾಡಿದ್ದಾರೆ ಇವರು? ಏನಾದ್ರೂ ಮಾಡ್ಕೊಳ್ಳಿ. ಇವ್ರು ಏನೇ ಪ್ಲಾನ್ ಮಾಡಿದ್ರು ಅದನ್ನ ಹುರಿದು ನುಂಗಿ ನೀರು ಕುಡಿತೀನಿ. ಸರಿ, ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಈ ವ್ರತನ ಯಾರು ಮಾಡ್ಬೇಕಂತೆ? ಅಜ್ಜಿ ಹೇಳ್ತಿದ್ರು, ಈ ವ್ರತನ ಅವ್ರನ್ನ ಬಿಟ್ರೆ ಈ ಮನೆ ಯಜಮಾನಿ ಮಾಡಿದ್ರೆ ಮಾತ್ರನೇ ಫಲ ಸಿಗೋದಂತ. ಮನೆ ಯಜಮಾನಿನ ಗ್ಯಾಪಲ್ಲಿ ನಾನೇ ವರ್ಕೌಟ್ ಮಾಡ್ಕೊಂಡ್ಬಿಡ್ಬೇಕು. ಬೇರೆ ಏನಾದರೂ ಎಡವಟ್ಟಾದ್ರೆ ಕಷ್ಟ. ಏನವಿ ವ್ರತ ಅಂತೆಲ್ಲ ಮಾತಾಡ್ತಿದ್ದೀರಾ? ಏನಿಲ್ಲ ಅಂತ ಅಮ್ಮ ಏನೋ ಒಂದು ವ್ರತ ಮಾಡ್ತೀನಿ ಅಂದ್ಕೊಂಡಿದ್ರಂತೆ. ಅಂದರೆ ಈ ಮನೆಗೆ ಒಳ್ಳೇದಾಗಲಿ, ನನಗೆ ಬಂದಿರೋ ಆರೋಪ ಹೋಗಲಿ ಅಂತ. ಬಟ್ ಅವರು ಈಗಿರೋ ಪರಿಸ್ಥಿತಿಲಿ ವ್ರತ ಮಾಡೋದಕ್ಕಾಗಲ್ಲ. ಅವ್ರು ಬಿಟ್ಟರೆ ಈ ಮನೆ ಯಜಮಾನಿ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಅದನ್ನೇ ಚರ್ಚೆ ಮಾಡ್ತಾ ಇದ್ವಿ. ಅಭಿ, ಅದ್ರಲ್ಲಿ ಯೋಚನೆ ಮಾಡುವಂಥದ್ದೇನಿದೆ? ಈ ಥರ ಚರ್ಚೆ ಮಾಡುವಂಥದ್ದೇನಿದೆ? ನೀನು ಈ ಮನೆ ಯಜಮಾನ, ನಾನು ನಿನ್ನ ಹೆಂಡತಿ ಅಂದಮೇಲೆ ನಾನು ಈ ಮನೆ ಯಜಮಾನಿ ತಾನೆ. ಈ ವ್ರತನ ನಾನೇ ಮಾಡಬೇಕು. ನಾನು ನಿನಗೋಸ್ಕರ, ಈ ಮನೆಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಅಂದ್ಬಿಟ್ಟು ನಾವು ಯಾಕೆ ಬೇರೆಯವ್ರ ಮೇಲೆ ಭಾರ ಹೊರಿಸ್ಬೇಕು ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.